ಗೌಡ ಪಾಟೀಲ್ ಎಂತಾಳಿಗೆ ಹುಚ್ಚ ಬಸವನಗೌಡ ಪಾಟೀಲ್ ಎಂತಾಳಿಗೆ ಹುಚ್ಚಿನಾಯಿ ಬಸವನಗೌಡ ಪಾಟೀಲ್ ಎತ್ತನಾಳಿಗೆ ಹಂದಿನ ನಮಗ ಎತ್ತು ಬಸವನಗೌಡ ಪಾಟೀಲ್ ಎತ್ತನಾಳಿಗೆ ಹೇಳ್ತಿನ್ನು ಬಸವನಗೌಡ ಎತ್ತನಾಳಿಗೆ ಬಸವನಗೌಡ ರಾಮನಗೌಡ ಪಾಟೀಲ್ ವಿರುದ್ಧ ಒಂದು FIR ದಾಖಲು ಮಾಡಿದ್ದೇವೆ. ಇವತ್ತಿನ ದಿವಸ ಏಪ್ರಿಲ್ 6 ತಾರೀಕಿಗೆ ಬಸವನಗೌಡ ರಾಮನಗೌಡ ಪಾಟೀಲ್ ಹುಚ್ಚಿನಾಯಿ ಸೊಳೆ ಮಗ ಇಲ್ಲಿ ದಂಗೆ ಫಸಾದ್ ಮಾಡುವಂತ ಕೆಲಸ ಮಾಡ್ತಿದ್ದಾನೆ. ಹಿಂದೂ ಮುಸ್ಲಿಂ ಸಿಖ್ ಇಸಾಯಿ ಎಲ್ಲ ಮಾತು ಹೇಳ್ತೇನೆ. ಬಸವನಗೌಡ ಪಾಟೀಲ್ ಎಂತ ಹುಚ್ಚು ನನ್ನ ಮಗನಿಗೆ ಹುಚ್ಚಿನಾಯಿಗೆ ಬಸವನಗೌಡ ಪಾಟೀಲ್ JDS ಅಲ್ಲಿ ಅವಾಗ ಟೊಬ್ಗಿ ಹಾಕೊಂಡು ಮುಸ್ಲಿಂ ಮನೆಯಲ್ಲಿ ಬಿರಿಯಾನಿ ತಿನ್ಕೋತಾ ಎಲ್ಲ ತಿರುಗ್ತಿದ್ದ. ಅವಶ್ಯಕ್ಕೆ ಹಯಾತ್ ಖಾನ್ ಜಬ್ಬಾರ್ ಖಾನ್ ತಂದೆ ಹಯಾತ್ ಖಾನ್ ಹೊಣ್ಣೆಳಿ ಹುಟ್ಟಿರ್ಬೋದವ ಯಾರೋ ಬಸವನಗೌಡ ಪಾಟೀಲ್ ಎಂತ ಅದಕ್ಕೆ ಅಂತ ಮಾತಾಡ್ತಿದ್ದಾನೆ ಅವ. ಅವನಿಗೆ ಹುಬ್ಬಳ್ಳಿ ಬರೋದು ಪೂರಾ ಇಂಡಿಯಾದೊಳಗೆ ಬರೋದು ಬ್ಯಾನ್ ಮಾಡ್ಬೇಕು, ಫಾಸಿ ಸತ ಕೊಡ್ಬೇಕು. ಇಂಥವ್ರೆಲ್ಲ ಹುಬ್ಬಳ್ಳಿಯಲ್ಲಿ ಹಿಂದೂ ಮುಸ್ಲಿಂ ಗಲಭೆ ಮಾಡೋಕೆ ಅಂತ ಪ್ರಚೋದನೆ ಕೊಡ್ತಾರಲ್ಲ ಅವ್ರಿಗೆ ಬೂಟ್ ನೋಡಿಬೇಕು. ಅವ್ರಿಗೆ ಅವ ಬಿಜಾಪುರಲ್ಲಿ ಹೋಗ್ತಾನೆ, ಕರ್ನಾಟಕ ದೇಶದಲ್ಲಿ ಹೋಗ್ತಾನೆ. ತಮ್ಮ ಪಾರ್ಟಿ ನನ್ ಬ್ಯಾಳಿ ಬೆಳೆಸ್ಕೊಳ್ಳೋಕೆ ಮುಸ್ಲಿಂ ದೇವರಿಗೆ ಅವನ್ನೇಳಿಕೆ ಹೇಳ್ತಾನೆ. ಮೊಹಮ್ಮದ್ ಪೈಗಂಬರ್ ಯಾಕೆ ಹೇಳ್ಬೇಕು? ನಾವು ರಾಮ್ ಭಕ್ತರೆ, ನಾವು ಹನುಮಾನ್ ಭಕ್ತರೆ, ನಾವು ಹಿಂದೂನೇ. ನಾವೇನು ಪಾಕಿಸ್ತಾನದಿಂದ ಬಂದಿಲ್ಲ. ನಾವು ಇದೇ ಭಾರತದಲ್ಲಿ ಹುಟ್ಟೇವಿ, ಇದೇ ದೇಶದಲ್ಲಿ ಹುಟ್ಟೇವಿ, ಇದೇ ಕರ್ನಾಟಕ ರಾಜ್ಯದಲ್ಲಿ ಹುಟ್ಟೇವಿ, ಇದು ಹುಬ್ಬಳ್ಳಿ ಶಹರದವ್ರು ನಾವು. ಈ ಮಾತನ್ನು ನಾ ಖಂಡಿಸ್ತೇನೆ. ಅದು ಅವ ಲುಚ್ಚ ನನ್ನ ಮಗ ಬಸವರಾಜ್ ರಾಮನಗೌಡ ಎಂತನಾಳಿಗೆ ಅವನ ತಾಕತ್ತಿದ್ರೆ ಅವ ಏನಂತ ಅವನ ರಾಜ್ಯದಲ್ಲಿ ನಾವು ಸರ್ಕಾರ ಬಂದರೆ ನಾವು ಮಸೂದಿಯಲ್ಲಿ ನಮಾಜ್ ಮಾಡೋಕ್ ಬಿಡುದಿಲ್ಲ ಅಂತ. ನಾನು ಹುಬ್ಬಳ್ಳಿ ಶಹರದ ಮಂಟೂರ್ ರೋಡ್ ಅಲ್ಲಿ ಇರ್ತೇನೆ. ಅವನ ಅಪ್ಪನಿಗೆ ಹುಟ್ಟಿದರೆ ಮಸೂದಿಗೆ ಬಂದೆ ನಮಾಜ್ ನಿಂದ್ರಿಸಿ ತೋರಿಸ್ಲಿ. ರಾಕೇಶ್ ಬಸವರಾಜ್ ಮಸೂದಿ ಮುಂದೆ ನಿಂತಿರ್ತಾನ, ಬಂದ ನಮಾಜ್ ಬಿಡದಾಗ ಕೊಡದಂಗ್ ಮಾಡಿ ತೋರಿಸ್ಲಿ. ಅವನ ಅಪ್ಪನ ಮಗ ಹುಟ್ಟಿದ್ರವ ಬಸವನಗೌಡ ಪಾಟೀಲ್ ಎತ್ತಾಳ. ಇದು ನನ್ನ ಚಾಲೆಂಜ್ ಐತಿ. ಬಸವನಗೌಡ ಎತ್ತಾಳಗ ಬಂದವ ನಮಾಜ್ ಬೀಳ್ತಾ ಮಾಡ್ದಂಗ್ ತೋರಿಸ್ಲಿ. ನಾನು ಮಸೂದಿ ನಾವು ದಲಿತರ ನಾವು ಹಿಂದೂಗಳಲ್ಲಿ ಮಸೂದಿ ಮುಂದೆ ನಿಂತಿರ್ತೇವೆ, ಬಂದ್ ಮಾಡಿ ತೋರಿಸ್ಲಿ. आज यहाँ पर हम लोग टाउन पॉलिटिशियन SCP साहब के पास आने का कारण ये है क्योंकि हाल ही में जो है रामनवमी जयंती के वक्त में जो है मरदूद यत्नाल ने जो गुस्ताखी की थी 6 अप्रैल के दिन, रामनवमी के दिन जो है मरदूद यत्नाल ने जो गुस्ताखी की थी, उस सिलसिले से हम तमाम मजलिस इत्तेहादुल मुस्लिमीन के जिम्मेदार जो है FIR करने के लिए आए थे. ಮುಂಚಿನ ದಿವಸ ಇವತ್ತು ಟೌನ್ ಪೊಲಿಟಿಷಿಯನ್ ಇದರಲ್ಲಿ ನಾವು ಮಜ್ಲಿಸ್ ಇತ್ತೆಹಾದ್ ಮುಸ್ಲಿಮೀನ್ ಪಾರ್ಟಿ ವತಿಯಿಂದ ಬಸವನಗೌಡ ರಾಮನಗೌಡ ಪಾಟೀಲ್ ವಿರುದ್ಧ ಒಂದು FIR ದಾಖಲು ಮಾಡಿದ್ದೇವೆ. ಜೈ ಭೀಮ್ ಜೈ ಭೀಮ್. ಎಲ್ಲರಿಗೆ ಕರ್ನಾಟಕದ ಜನತೆಗೆ ಹನುಮಾನ್ ಜಯಂತಿಯ ಶುಭಾಶಯ ಕೋರುತ್ತಾ ನಾನು ಮಾತನಾಡ್ತೇನೆ. ನನ್ನ ಹೆಸರು ರಾಜೇಶ್ ಬಸವರಾಜ್. ಜೈ ಶ್ರೀರಾಮ್ ಜೈ ಹನುಮಾನ್. ಇವತ್ತಿನ ದಿವಸ ಏಪ್ರಿಲ್ 6 ತಾರೀಕಿಗೆ ಬಸವನಗೌಡ ರಾಮನಗೌಡ ಪಾಟೀಲ್ ಹುಚ್ಚಿನಾಯಿ ಸೊಳೆ ಮಗ ಅವನು ಮೊಹಮ್ಮದ್ ಪೈಗಂಬರ್ ಬಗ್ಗೆ ಅವಹೇಳನಿಕೆ ಮಾಡಿ ಹುಬ್ಬಳ್ಳಿ ಅಂದ್ರೆ ಹೂವಿನ ಶಹರ, ಹುಬ್ಬಳ್ಳಿಗೆ ಇಲ್ಲಿ ದಂಗೆ ಫಸಾದ್ ಮಾಡುವಂತ ಕೆಲಸ ಮಾಡ್ತಿದ್ದಾನೆ. ಅವನ ಮೇಲೆ FIR ಮಾಡಿದ್ದೇವೆ ನಮ್ಮ ಪಾರ್ಟಿಯಿಂದ. ನೋಡಿ, ಈ ಭಾರತ ಅಂದ್ರೆ ಎಲ್ಲ ಹಿಂದೂ ಮುಸ್ಲಿಂ ಸಿಖ್ ಇಸಾಯಿ ಎಲ್ಲ ಅಣ್ತಂಬ್ರತೆ ಇರುವಂತ ದೇಶ. ಅವ ಮೊಹಮ್ಮದ್ ಪೈಗಂಬರ್ ಬಗ್ಗೆ ಬಾಳ್ ಠಾಕ್ರೆ ಅವ್ರ ಮನೆಯಲ್ಲಿ ಹುಟ್ಟಿದಾರ ಅಂತ ಹೇಳಿ ಒಂದು ಮಾತು ಹೇಳಿದ್ದಾನೆ. ನಾನು ಒಂದು ಮಾತು ಹೇಳ್ತೇನೆ. ಬಸವನಗೌಡ ಪಾಟೀಲ್ ಎಂತ ಹುಚ್ಚು ನನ್ನ ಮಗನಿಗೆ ಹುಚ್ಚಿನಾಯಿಗೆ ಅವ ನನ್ನ ಭವಿಷ್ಯಕ್ಕೆ 2000ರಿಂದ 2013 ಮಟ್ಟ JDS ಅಲ್ಲಿ ಇದ್ದ. ಬಸವನಗೌಡ ಪಾಟೀಲ್ ಜನರಲ್ ಸೆಕ್ರೆಟರಿ ಇದ್ದ ಅವ ಬಸವನಗೌಡ ಪಾಟೀಲ್ JDS ಅಲ್ಲಿ. ಅವಾಗ ಟೊಬ್ಗಿ ಹಾಕೊಂಡು ಮುಸ್ಲಿಂ ಮನೆಯಲ್ಲಿ ಬಿರಿಯಾನಿ ತಿನ್ಕೋತಾ ಎಲ್ಲ ತಿರುಗ್ತಿದ್ದ. ಅವಾಗ ಮುಸ್ಲಿಂ ಮನೇಲಿ ಹುಟ್ಟಿದ್ದೇನು. ನನ್ನ ಭವಿಷ್ಯಕ್ಕೆ ನಾನು ತಿಳಿದಂಗೆ ನಮ್ಮ ಒಂದು ಗುರುಗಳು ಇದ್ರು, ಜಬ್ಬಾರ್ ಖಾನ್ ಹಯಾತ್ ಖಾನ್ ಹೊಣ್ಣಳ್ಳಿ. ನನ್ನ ಭವಿಷ್ಯಕ್ಕೆ ಜಬ್ಬಾರ್ ಖಾನ್ ತಂದೆ ಹಯಾತ್ ಖಾನ್ ಹೊಣ್ಣಳ್ಳಿ ಹುಟ್ಟಿರ್ಬೋದವ ಯಾರೋ ಬಸವನಗೌಡ ಪಾಟೀಲ್ ಎಂತಾಳ ಅದಕ್ಕೆ ಅಂತ ಮಾತಾಡ್ತಿದ್ದಾನೆ ಅವ. ಅವನಿಗೆ ಹುಬ್ಬಳ್ಳಿ ಬರೋದು ಪೂರಾ ಇಂಡಿಯಾದೊಳಗೆ ಬರೋದು ಬ್ಯಾನ್ ಮಾಡ್ಬೇಕು, ಫಾಸಿ ಸತ ಕೊಡ್ಬೇಕು. ಇಂಥವ್ರೆಲ್ಲ ಹುಬ್ಬಳ್ಳಿಯಲ್ಲಿ ಹಿಂದೂ ಮುಸ್ಲಿಂ ಗಲಭೆ ಮಾಡೋಕೆ ಅಂತ ಪ್ರಚೋದನೆ ಕೊಡ್ತಾರಲ್ಲ ಅವ್ರಿಗೆ ಬೂಟ್ ನೋಡಿಬೇಕು. ಅವ್ರಿಗೆ ಅವ ಬಿಜಾಪುರಲ್ಲಿ ಹೋಗ್ತಾನೆ, ಕರ್ನಾಟಕ ದೇಶದಲ್ಲಿ ಹೋಗ್ತಾನೆ. ತಮ್ಮ ಪಾರ್ಟಿ ನನ್ ಬ್ಯಾಳಿ ಬೆಳೆಸ್ಕೊಳ್ಳೋಕೆ ಮುಸ್ಲಿಂ ದೇವರಿಗೆ ಅವನ್ನೇಳಿಕೆ ಹೇಳ್ತಾನೆ. ಪಬ್ಲಿಕ್ ಹೇಳಿ ಬೇಕಾದವ್ರಿಗೆ ಯಾರು ಬೇಕಾದವ್ರಿಗೆ ಹೇಳಿ ಅವ್ರು ಏನ್ ಬೇಕಾದ್ ಮಾಡ್ಕೊಳ್ಳಿ. ಮೊಹಮ್ಮದ್ ಪೈಗಂಬರ್ ಯಾಕೆ ಹೇಳ್ಬೇಕು? ನಾವು ರಾಮ್ ಭಕ್ತರೆ, ನಾವು ಹನುಮಾನ್ ಭಕ್ತರೆ, ನಾವು ಹಿಂದೂನೇ.
ನಾವೇನು ಪಾಕಿಸ್ತಾನದಿಂದ ಬಂದಿಲ್ಲ. ನಾವು ಇದೇ ಭಾರತದಲ್ಲಿ ಹುಟ್ಟೇವಿ, ಇದೇ ದೇಶದಲ್ಲಿ ಹುಟ್ಟೇವಿ, ಇದೇ ಕರ್ನಾಟಕ ರಾಜ್ಯದಲ್ಲಿ ಹುಟ್ಟೇವಿ, ಇದು ಹುಬ್ಬಳ್ಳಿ ಶಹರದವ್ರು ನಾವು. ಈ ಮಾತನ್ನು ನಾ ಖಂಡಿಸ್ತೇನೆ. ಅದು ಅವ ಲುಚ್ಚ ನನ್ನ ಮಗ ಬಸವರಾಜ್ ರಾಮನಗೌಡ ಯಂತನಾಳ್ಗೆ ಅವನ ತಾಕತ್ತಿದ್ರೆ ಅವ ಏನಂತ ಅವನ ರಾಜ್ಯದಲ್ಲಿ ನಾವು ಸರ್ಕಾರ ಬಂದರೆ ನಮ್ದು ನಾವು ಮಸೂದೆಯಲ್ಲಿ ನಮಾಜ್ ಮಾಡೋಕ್ ಬಿಡುದಿಲ್ಲ ಅಂತ. ನಾನು ಹುಬ್ಬಳ್ಳಿ ಶಹರದ ಮಂಟೂರ್ ರೋಡ್ ಅಲ್ಲಿ ಇರ್ತೇನೆ. ಅವನ ಅಪ್ಪನಿಗೆ ಹುಟ್ಟಿದರೆ ಮಸೂರಿಗೆ ಬಂದೆ ನಮಾಜ್ ನಿಂದ್ರಿಸಿ ತೋರಿಸ್ಲಿ. ರಾಕೇಶ್ ಬಸವರಾಜ್ ಮಸೂದಿ ಮುಂದೆ ನಿಂತಿರ್ತಾನ, ಬಂದ್ ನಮಾಜ್ ಬಿಡದಾಗ ಕೊಡದಂಗ್ ಮಾಡಿ ತೋರಿಸ್ಲಿ. ಅವನ ಅಪ್ಪನ ಮಗ ಹುಟ್ಟಿದ್ರವ ಬಸವಣ್ಣ ಪಾದಿ ಎತ್ತಾಳ. ಇದು ನನ್ನ ಚಾಲೆಂಜ್ ಐತಿ. ಬಸವನಗೌಡ ಎತ್ತಾಳಗ ಬಂದವ ನಮಾಜ್ ಬೀಳ್ತಾ ಮಾಡ್ದಂಗ್ ತೋರಿಸ್ಲಿ. ನಾನು ಮಸೂದಿ ನಾವು ದಲಿತರ ನಾವು ಹಿಂದೂಗಳಲ್ಲಿ ಮಸೂದಿ ಮುಂದೆ ನಿಂತಿರ್ತೇವೆ, ಅವ್ ಬಂದ್ ಮಾಡಿ ತೋರಿಸ್ಲಿ. ರಾಜಕೀಯ ಉದ್ದೇಶದಿಂದ ಮಾತಾಡಕತ್ತಾರ. ಅವ್ರೀಗ ಬಿಜೆಪಿ ಉಚ್ಚಾಟನೆ ಒಂದು MLA ಉಚ್ಚಾಟನೆ ಆಗ್ಯಾರ ಬಿಜೆಪಿ ಇಂದ. ಹುಚ್ಚಾಗ್ಬಿಟ್ಟಾನ, ಉಚ್ಚಾಟನೆ ಮಾಡ್ಯಾರಲ್ಲ, ಹುಚ್ಚಾಗ್ಬಿಟ್ಟಾನ ಅವ. ಈಗ ಅವಂಗ ಏನಿಲ್ಲ. ಮುಂಚೆ ಬೇರೆ 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 ಹೋಮ್ ಬಿಜೆಪಿ ಅದವ್ರು ಇಲ್ಲ. ಅವ್ರ JDS ಲಿಂದ ಆ ಪಕ್ಷ ಈ ಪಕ್ಷದಿಂದ ಬಂದು ಬಿಜೆಪಿ ಸಾಕ್ಯಾರ. ಅವ ಯಡಿಯೂರಪ್ಪ ಅಂತ ಕಾಳ ತೊಳೆದು ಕುಡಿಬೇಕವ. ಯಡಿಯೂರಪ್ಪ ಮಾಜಿ ಮುಖ್ಯಮಂತ್ರಿ ಯಡಿಯೂರಪ್ಪನ ಕಾಳ ತೊಳೆದು ಕುಡಿಬೇಕು. ಅವ್ರ ಯಡಿಯೂರಪ್ಪ ಪಾಟೀಲ್ ತಂದಿದ್ ಯಡಿಯೂರಪ್ಪ ಅವ್ರಿಗೆ MLA ಟಿಕೆಟ್ ಕೊಟ್ಟಿದ್ದೆ ಯಡಿಯೂರಪ್ಪ. ಇಲ್ಲ ಅವ್ನ್ಗೆ ಯಾರು ಕೊಡ್ತಿದ್ರಿ? ಹುಚ್ಚಂಗ ತಿರುಗ್ತಿರ್ತಾನ, ಹಂಗೆ ಮಾತಾಡ್ಕೊಂಡ್ ತಿರುಗ್ತಿರ್ತಾನ. ಅಂತವ್ರ ಈ ಬಿಜೆಪಿ ಕಾಂಗ್ರೆಸ್ ಅಲ್ಲಿ ಇದ್ದವ್ರಿ ಹಿಂಗಿ ಯಾವ ಪಾರ್ಟಿಯಲ್ಲಿ ಇರ್ತಾರಲ್ಲ ಆ ಪಾರ್ಟಿ ಸತ್ಯಾನಾಶ ಹೋಗ್ತೈತಿ. ಚೀಫ್ ಮಿನಿಸ್ಟರ್ ಚಪಳಾಯಿಸಿ ಆಗೋ ಯೋಗ್ಯತೆ ಇಲ್ಲ ಅವಂದ. ಚಪಳಾಯಿಸಿ ಆಗೋ ಅದು ಯೋಗ್ಯತೆ ಇಲ್ಲ ಅವ. ಇದಕ್ಕೆ ನಾವು ಇವತ್ತಿನ ದಿವಸ ಮಜ್ಲಿಸ್ ಇತ್ತಿಹಾದುಲ್ ಮುಸ್ಲಿಂ ವತಿಯಿಂದ ನಮ್ಮ ಮುಖಂಡರು ಎಲ್ಲರೂ ಸೇರಿ ಬಸವನಗೌಡ ರಾಮನಗೌಡ ಯತ್ನಾಳ್ ಏನು 6ನೇ ತಾರೀಕಿಗೆ ಒಂದು ಅವಹೇಳನಕಾರಿ ಹೇಳಿಕೆಗಳನ್ನು ಕೊಟ್ಟು ನಮ್ಮೆಲ್ಲರಿಗೆ ಪ್ರಚೋದನೆ ಕೊಡುವಂತಹ ಗಲಭೆ ಸೃಷ್ಟಿ ಮಾಡಬೇಕು ಅನ್ನುವಂತ ಉದ್ದೇಶದಿಂದ ಮಾಡಿದ್ದಾನೆ. ಅದಕ್ಕೆ ನಾವು ಇವತ್ತ FIR ಅನ್ನು ದಾಖಲೆ ಮಾಡಲಿಕ್ಕೆ ಟೌನ್ ಪೊಲೀಸ್ ಠಾಣೆಗೆ ಬಂದಿದ್ದೀವಿ. ಹಾಗೂ ಮುಂದಿನ ಕಾಲದಲ್ಲಿ ಕೋರ್ಟಿನ ಮುಖಾಂತರ ಹಾಗೂ ಕೋರ್ಟ್ದಲ್ಲಿ ಏನು ಕಾನೂನುಬದ್ಧವಾಗಿ ಹೋರಾಟವನ್ನು ಮುಂದುವರಿಸಬೇಕು ನಾವು ಇದಕ್ಕೆ ಮುಂದುವರಿಸ್ತೀವಿ. ಹಾಗೂ ಎಲ್ಲಿವರೆಗೆ ಅವರಿಗೆ ಈ ಒಂದು ಇದರಲ್ಲಿ BNS ಅಡಿಯಲ್ಲಿ ಅವರಿಗೆ ಬಂಧನ ಅಥವಾ ಶಿಕ್ಷೆ ಆಗುವುದಿಲ್ಲ, ನಮ್ಮ ಹೋರಾಟವನ್ನು ನಾವು ಮುಂದುವರಿಸ್ತೀವಿ. ಹಾಗೂ ಬಂದಿರುವಂತಹ ಎಲ್ಲ ನಮ್ಮ ಪಕ್ಷ ಹಿರಿಯರು ಹಾಗೂ ನಮ್ಮ ಜೊತೆ ಯಾರು ಸಾರ್ವಜನಿಕರ ಗೈಬು ಹೊನ್ನಾಳ್ ಸಾಹೇಬರಾಗಿರ್ಬೋದು, ಖಾಜಿ ಸಾಹೇಬರಾಗಿರ್ಬೋದು, ಇನ್ನ ಇತರರಿಗೆ ಎಲ್ಲರಿಗೆ ಧನ್ಯವಾದವನ್ನು ಸಲ್ಲಿಸುತ್ತಾ ಇಲ್ಲಿ ಒಂದು 0 FIR ಬಿಜಾಪುರಲ್ಲಿ ಒಂದು 0 FIR ದಾಖಲಾಗಿತ್ತು. ಆದರೆ ಟೌನ್ ಪೊಲೀಸ್ ಸ್ಟೇಷನ್ ಜುರಿಸ್ಟಿಕ್ಷನ್ದಲ್ಲಿ ಆ ಒಂದು ಘಟನೆ ನಡೆಯುವುದರಿಂದ ಅವರು ಇಲ್ಲಿ ಟ್ರಾನ್ಸ್ಫರ್ ಕೇಸ್ ಮಾಡಿದ್ದಾರೆ. ಹಾಗೂ 6 ತಿಂಗಳ ಒಳಗಾಗಿ ಚಾರ್ಜ್ ಶೀಟ್ ಅನ್ನು ಫೈಲ್ ಮಾಡ್ತಾರೆ. ಅದಕ್ಕೆ ನಾವು ಕೂಡ ಭಾಗಿಯಾಗಬೇಕು, ನಮ್ಮ ಪಕ್ಷನೂ ಆ ಚಾರ್ಜ್ ಶೀಟ್ ದಲ್ಲಿ ಭಾಗಿಯಾಗಬೇಕಂತೇಳಿ ನಾವು ಕೇಳ್ಕೊಂಡಿದ್ದೀವಿ. ಅವರು ಸಹಕಾರವನ್ನು ಹೇಳಿದ್ದಾರೆ. ಹಾಗೂ ಈಗ ಒತ್ತಡ ನಮ್ಮ ಅದ ಇದೆ. ಯಾಕಂದ್ರೆ ಇಂಥ ಒಂದು ಪದೇ ಪದೇ ರಿಪೀಟೆಡ್ ಅಫೆಂಡರ್ಸ್ ಆಗಿರೋದ್ರಿಂದ ಒಂದ್ಸಲ ನ್ಯಾಯಾಲಯ ಬಂಧನ ಆಗಿದ್ರಂದ್ರೆ ಅವ್ರಿಗೆ ತಕ್ಕ ಬುದ್ಧಿಯನ್ನು ಬರುತ್ತೆ. ಅದಕ್ಕೆ ನಮ್ಮ ಉಪೇಕ್ಷಾ ಇದೆ ಪೊಲೀಸ್ ಇನ್ಸ್ಪೆಕ್ಟರ್ ಸಾಹೇಬ್ರು ಅದಕ್ಕೆ ತಕ್ಕ ಏನೇನ್ ಸೆಕ್ಷನ್ಸ್ ರಿಲೆವೆಂಟ್ ಇರ್ತಾವೆ ಅದಕ್ಕೆ ಬಂಧನೆ ಆಗ್ಬೇಕು ಅಥವಾ ಎನ್ಕ್ವೈರಿಗೆ ಅವ್ರು ಕರ್ಕೊಂಡು ಬಂದು ಇಲ್ಲಿ ಅವ್ರಿಗೆ ತಕ್ಕ ಭಾರತ ನ್ಯಾಯ ಸಂಹಿತಾ ಅಡಿಯಲ್ಲಿ ಅವ್ರಿಗೆ ಕ್ರಮವನ್ನು ಜರುಗಿಸ್ತಾರಂತೆ ಆಶ್ವಾಸನೆಯನ್ನು ಕೊಟ್ಟಿದ್ದಾರೆ. ಅದೇ ಇದೆ ನೋಡ್ರಿ, ಈಗ ರಾಜಕೀಯ ಒತ್ತಡಕ್ಕೂ ಕೂಡ ಕೆಲವೊಂದ್ಸಲ ಅಧಿಕಾರಿಗಳು ಸ್ವಲ್ಪ ಮಣಿದಿರ್ತಾರೆ. ಆದರೆ ಇನ್ಸ್ಪೆಕ್ಟರ್ ಸಾಹೇಬರು ನಮ್ಗೆ ಆಶ್ವಾಸನೆಯನ್ನು ಕೊಟ್ಟಿದ್ದಾರೆ. ಯಾವುದೇ ರಾಜಕೀಯ ಒತ್ತಾಯಕ್ಕೆ ನಾವು ಮಣಿಯುವುದಿಲ್ಲ. ಹಾಗೂ ತಕ್ಕ ಅದಕ್ಕೆ ಏನು ಇದನ್ನಿರುತ್ತಿಲ್ಲ ನಾವು ಮಾಡೇ ಮಾಡ್ತೀವಿ. ಹಾಗೂ ಇದಕ್ಕಿಂತ ಮೊದಲು ಏನು ಅವರು ಹೇಳಿಕೆಗಳನ್ನು ಕೊಡ್ತಾ ಇದ್ರು ಇಲ್ಲ, ಅದು ಧರ್ಮದ ವಿಚಾರ ಆಗಿರ್ಬೋದು ಅಥವಾ ಬೇರೆ ರಾಜ್ಯದ ವಿಚಾರಕ್ಕಾಗಿರ್ಬೋದು ಹೇಳ್ತಾ ಇದ್ರು. ಆದರೆ ಪ್ರವಾದಿ ವಿರುದ್ಧವಾಗಿ ಅವ್ರು ಏನು ಇದನ್ನು ಹೇಳಿಕೆಗಳನ್ನು ಕೊಟ್ಟಿದ್ದಾರಿಲ್ಲ, ಅವ್ರು ಎಷ್ಟೇ ದೊಡ್ಡ ಲೀಡರ್ ಆಗಿರ್ಲಿ, ಈಗ ತಾವು ನೋಡಿದ್ದೀರಿ ನುಪುರ್ ಶರ್ಮಾ ಅವ್ರ ವಿರುದ್ಧವಾಗಿನೂ ಕೇಸ್ ಆಗಿತ್ತು, ಯಾವ ತರಹ ಅಲ್ಲೇನು ತೊಂದರೆ ಆಗಿತ್ತು ಏನು. ಹಾಗೂ ಅದರ ಜೊತೆ ಮಹಾರಾಷ್ಟ್ರದಲ್ಲಿನೂ ಯಾವಾಗ ಪ್ರವಾದಿಯ ವಿರುದ್ಧ ಹೇಳಿಕೆಗಳನ್ನು ಕೊಟ್ಟಾರ, ಈ ಒಂದು ಸಮಾಜ ಅದನ್ನು ಸಹಿಸುವುದಿಲ್ಲ. ಎಲ್ಲಿವರೆಗೆ ಅವ್ರಿಗೆ ಬಂಧನ ಆಗುವುದಿಲ್ಲ ನಮ್ಮ ಹೋರಾಟವನ್ನು ನಾವು ಮುಂದುವರಿಸ್ತೀವಿ.